ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಾಗಿರುವಂತಹ ಸಲಾಡ್ ಬಾರ್ಲಿಯಿಂದ ಹೇಗೆ ಮಾಡೋದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ. ಬನ್ನಿ ನೋಡುವ. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನಿಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡೋದಾದ್ರೆ ಅಥವಾ ಈವರೆಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮೊದಲಿಗೆ 1 ಕಪ್ ಆಗುವಷ್ಟು ಬಾರ್ಲಿನ 1-2 ಗಂಟೆ ಆದ್ರೂ ಕನಿಷ್ಠ ಪಕ್ಷ ಆದ್ರೂ ಕೂಡ ನೆನೆ ಹಾಕೊಳ್ಬೇಕು. ನೀವು ನೆನೆ ಹಾಕೋದು ಮುಂಚೆ ಅಥವಾ ನೆನೆ ಹಾಕಿದ್ಮೇಲೆ ಯಾವಾಗಾದ್ರೂ ಸರಿ 2-3 ಬಾರಿ ಚೆನ್ನಾಗಿ ಇದನ್ನು ಬಾರ್ಲಿನ ತೊಳ್ಕೊಳ್ಬೇಕು. ಅದರಲ್ಲಿ ಏನಾದ್ರೂ ಬಿಳಿ ಅಂಶ ಇದ್ರೆ ಅಥವಾ ಏನಾದ್ರೂ ಕೆಮಿಕಲ್ ಎಲ್ಲ ಮಿಕ್ಸ್ ಆಗಿದ್ರೆ ಹೋಗುತ್ತೆ ಅಂತ ಹೇಳಿ 1-2-3 ಬಾರಿ ಚೆನ್ನಾಗಿ ಇದನ್ನು ತೊಳ್ಕೊಳ್ಳಿ. ಈ ತರ ತೊಳೆದಾದ್ಮೇಲೆ ನೀರನ್ನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಒಂದು ಪಾತ್ರೆಗೆ 3 ಕಪ್ ಆಗುವಷ್ಟು ನೀರು ಹಾಕಿ ಕುದಿಲಿಕ್ಕೆ ಬಿಡಬೇಕು. ಈ ನೀರು ಕುದ್ದ ತಕ್ಷಣ ನಾವು ನೆನೆ ಹಾಕಿರುವಂತಹ ಬಾರ್ಲಿ ಏನಿದೆ ಅದನ್ನೆಲ್ಲವನ್ನು ಕೂಡ ಹಾಕಿ ಮುಚ್ಚಿ ಒಂದು 15 ನಿಮಿಷ ಮಧ್ಯಮ ಉರಿಯಲ್ಲಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು. ಈ ಬಾರ್ಲಿಯನ್ನು ನೆನೆ ಹಾಕೋದ್ರಿಂದ ಇದು 15 ನಿಮಿಷ ಸಾಕಾಗುತ್ತೆ ಬೇಯಿಸ್ಲಿಕ್ಕೆ. ನೀವು ದಿಢೀರನೆ ಬಾರ್ಲಿನ ನೆನೆ ಹಾಕದೆ ಹಾಗೆ ಮಾಡೋರಿದ್ರೆ ಒಂದು ಕನಿಷ್ಠ ಪಕ್ಷ 30 ನಿಮಿಷ ಆದ್ರೂ ಕೂಡ ನೀವು ಇದನ್ನು ಬೇಯಿಸ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಅದು ಕಚಕಚ ಅಂತ ಆಗುತ್ತೆ. ಅದಕ್ಕೋಸ್ಕರ ನೆನೆ ಹಾಕಿ ಬೇಯಿಸೋದ್ರಿಂದ ಅದು ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗಲ್ಲ. ಹಾಗೆ ಬಾರ್ಲಿಗೆ ಯಾವುದೇ ಒಂದು ಕೆಟ್ಟ ಟೇಸ್ಟ್ ಏನಿರಲ್ಲ. ನೀವು ಗಂಜಿ ಎಲ್ಲ ಏನಿದೆ ಅದೇ ಟೇಸ್ಟ್ ಇರುತ್ತೆ. ಹಾಗೆ ಈ ಬೇಯಿಸಿರುವಂತಹ ನೀರು ಏನಿದೆ ಬಾರ್ಲಿದು ಅದು ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನೀವು ಬಿಸಾಕ್ಬೇಕು ಅಂತಿಲ್ಲ. ಅದನ್ನು ಕೂಡ ಏನಾದ್ರೂ ಹೆಲ್ದಿ ಡ್ರಿಂಕ್ ಆಗಿ ಅಥವಾ ನೀವು ಬೆಳಿಗ್ಗೆ ಡಿಟಾಕ್ಸ್ ಡ್ರಿಂಕ್ ಎಲ್ಲ ಕುಡಿತಿದ್ರೆ ಅದನ್ನು ಯೂಸ್ ಮಾಡ್ಕೋಬಹುದು ಅಥವಾ ಆವಾಗಲೇ ಕೂಡ ಅದನ್ನು ಯೂಸ್ ಮಾಡ್ಕೋಬಹುದು. ಈ ನೀರಲ್ಲಿ ಕೂಡ ತುಂಬಾನೇ ಪ್ರಯೋಜನಕಾರಿ ಅಂಶಗಳು ಇದೆ. ಈ ತರ ಬಾರ್ಲಿನ ಬೇಯಿಸಿ ಇಟ್ಕೊಳ್ಬೇಕು. ಆಮೇಲೆ ಒಂದು ಕಡಾಯಿಗೆ 2 ಚಮಚ ಆಗುವಷ್ಟು ಬೆಣ್ಣೆನ ಹಾಕಿ ಕರಗಿಸ್ಲಿಕ್ಕೆ ಇಡಬೇಕು. ನೀವು ಬೆಣ್ಣೆ ಇಷ್ಟ ಇಲ್ಲ ಅಂತಂದ್ರೆ ತುಪ್ಪ ಅಥವಾ ಎಣ್ಣೆ ಕೂಡ ಹಾಕೊಳ್ಬಹುದು. ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಹಾಕೊಳ್ಳಿ, ಅವಾಗ ಅದು ಸರಿ ಆಗುತ್ತೆ ನಿಮಗೆ. ನೀವು ಡಯಟ್ ಎಲ್ಲ ಕಾನ್ಶಿಯಸ್ ಅಥವಾ ಹೆಲ್ತ್ ಕಾನ್ಶಿಯಸ್ ಇದ್ರೆ ಸ್ವಲ್ಪ ಕಮ್ಮಿ ಬೆಣ್ಣೆ, ತುಪ್ಪ, ಎಣ್ಣೆ ಯಾವುದು 3ರಲ್ಲಿ ಕಮ್ಮಿನೇ ಹಾಕೊಳ್ಳಿ. ಆಮೇಲೆ ಒಂದು ಈರುಳ್ಳಿನ ಚಿಕ್ಕ ಕಟ್ ಮಾಡಿ ಹಾಕೊಂಡು ಬಾಡಿಸ್ಕೊಳ್ಬೇಕು. ಈ ತರ ಈರುಳ್ಳಿ ಬಾಡಿಸ್ಕೊಂಡು ಆದ್ಮೇಲೆ 1/2 ಕಪ್ ಆಗುವಷ್ಟು ಬೇಯಿಸಿರುವಂತಹ ಜೋಳ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ 1 ಚಮಚದಷ್ಟು ಕರಿಮೆಣಸಿನ ಪುಡಿ, 1 ಚಮಚದಷ್ಟು ಒಣಶುಂಠಿ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಇನ್ನೂ ಏನಾದ್ರೂ ಫ್ಲೇವರ್ ಬೇಕು ಅಂತಾದ್ರೆ ಸಲಾಡಿಗೆ ಚಿಲ್ಲಿ ಫ್ಲೇಕ್ಸ್, ಹೊರಗೆನೋ ಅಥವಾ ಬೇರೆ ಏನಾದ್ರೂ ಮಸಾಲೆ ಬೇಕು ಅಂತಾದ್ರೆ ಕೂಡ ಹಾಕೊಳ್ಬಹುದು. ಹಾಗೆ ತರಕಾರಿ ಇನ್ನೇನಾದ್ರು ಅಂದ್ರೆ ಕ್ಯಾರೆಟು, ಕ್ಯಾಪ್ಸಿಕಮ್ ಬೇಕು ಅಂತ ಕೂಡ ಹಾಕೊಳ್ಬಹುದು. ನಿಮಗೆ ಇಷ್ಟದ ವೆಜಿಟೇಬಲ್ಸ್ ಕೂಡ ಇದಕ್ಕೆ ಹಾಕೊಳ್ಬಹುದು. ಬಟ್ ಇಷ್ಟೇ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಸಲಾಡ್. ಆಮೇಲೆ ಬೇಯಿಸಿರುವಂತಹ ಬಾರ್ಲಿ ಏನಿದೆ ಅದನ್ನೆಲ್ಲವನ್ನು ಕೂಡ ನೀರು ಬಸ್ದು ಹಾಕೊಳ್ಳಿ. ಹಾಕೊಂಡು ಆದ್ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಆದ್ರೂ ಕೂಡ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ನೀವು ಎಷ್ಟೇ ಬಸ್ದು ಹಾಕಿದ್ರು ಕೂಡ ಅದ್ರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರಿದ್ರೆ ಪರವಾಗಿಲ್ಲ ಅಂತಂದ್ರೆ ಹಾಗೆ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ನಿಮಗೆ ಸ್ವಲ್ಪ ಸಲಾಡ್ ಸ್ವಲ್ಪ ಡ್ರೈ ಬೇಕು ಅಂತ ಅನ್ಸಿದ್ರೆ 1-2-3 ನಿಮಿಷ ಬಾರ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೀರಿನ ಅಂಶ ಎಲ್ಲ ಹೋಯ್ತು ಅಂದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಹಾಗೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಬಾರ್ಲಿ ಸಲಾಡ್ ರೆಡಿ ಆಯಿತು. ನೀವು ಡಯಟ್ ಮಾಡ್ತಾ ಇದ್ದೀರಾ, ರಾತ್ರಿ ಊಟ ಬಿಡಬೇಕು ಅಂತ ಇದ್ದೀರಾ, ಹಾಗಿದ್ರೆಲ್ಲ ಇದು ಬೆಸ್ಟ್ ರೆಸಿಪಿ. ಇದು ವೇಟ್ ಲಾಸ್ಗೆ ಕೂಡ ತುಂಬಾನೇ ಒಳ್ಳೆಯದು. ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಮತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.